ಆ ಕಾಲದಲ್ಲೇ 60 ಲಕ್ಷ ಇನ್ಕಮ್ ಟ್ಯಾಕ್ಸ್ ಬಿ ಸರೋಜಾದೇವಿ ಆತ್ಮಹತ್ಯೆ ಮಾಡಿಕೊಳ್ಬೇಕಿತ್ತು. ಆಗ ಗಂಡ ಮಾಡಿದ್ದೇನು ಗೊತ್ತಾ ವೀಕ್ಷಕರೇ? ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀನಿ ಬನ್ನಿ ವೀಕ್ಷಕರೇ. ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ವೃತ್ತಿ ಜೀವನದಲ್ಲಿ ಯಶಸ್ಸಿನ ಹುತ್ತುಂಗದಲ್ಲಿ ಇರುವಾಗಲೇ ಬಿ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಶೂಲದಲ್ಲಿ ಸಿಲುಕಿದ್ರು. ಬಿ ಸರೋಜಾದೇವಿ ಸಂಪಾದಿಸಿದ ಆಸ್ತಿಗಳ ಮೇಲೆ ಮುಟ್ಟುಗೋಲು ಹಾಕಬೇಕಿತ್ತು. ಬಿ ಸರೋಜಾದೇವಿ ಅಕ್ಷರಶಃ ಕಂಗಾಲಾಗಿದ್ರು. ಆಗ ಸಮಸ್ಯೆಯನ್ನ ಬಗೆಹರಿಸಿದ್ದೇ ಪತಿ ಶ್ರೀ ಹರ್ಷ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬರೋಬ್ಬರಿ 3 ದಶಕಗಳ ಕಾಲ ತೆರೆ ಮೇಲೆ ನಾಯಕಿಯಾಗಿ ಮಿಂಚಿದವರು ಬಿ ಸರೋಜಾದೇವಿ. ಬರೋಬ್ಬರಿ 161 ಸಿನಿಮಾಗಳಲ್ಲಿ ಸತತವಾಗಿ ಹೀರೋಯಿನ್ ಆಗಿ ನಡೆಸಿದ ಭಾರತದ ಏಕೈಕ ನಟಿ ಬಿ ಸರೋಜಾದೇವಿ. ತಮಿಳು, ತೆಲುಗು, ಹಿಂದಿ ಹಾಗೂ ಕನ್ನಡದಲ್ಲಿ ಬಹುಬೇಡಿಕೆ ಹೊಂದಿದ್ದ ಬಿ ಸರೋಜಾದೇವಿ ಆ ಕಾಲದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿದ್ದ ನಟಿ. ವರ್ಷಕ್ಕೆ ಕಮ್ಮಿ ಅಂದ್ರೂ 10 ರಿಂದ 13 ಸಿನಿಮಾಗಳಲ್ಲಿ ಅಭಿನಯಿಸುತ್ತಿದ್ದ ಬಿ ಸರೋಜಾದೇವಿ ಅಂದು ಒಂದು ಎಡವಟ್ಟು ಮಾಡಿಕೊಂಡಿದ್ರು. ಅದೇನಪ್ಪಾ ಅಂದ್ರೆ, ಬಂದ ಸಂಭಾವನೆ ಹಾಗೂ ಆದಾಯದಿಂದ ಆಸ್ತಿ ಪಾಸ್ತಿ, ಒಡವೆ, ಆಭರಣ, ದುಬಾರಿ ಸೀರೆಗಳನ್ನ ಬಿ ಸರೋಜಾದೇವಿ ಖರೀದಿಸುತ್ತಿದ್ರು. ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರಲಿಲ್ಲ. ಪರಿಣಾಮ ಬಿ ಸರೋಜಾದೇವಿ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಡಿವಾಣ ಕ್ರಮ ಕೈಗೊಂಡಿತ್ತು. ಬಿ ಸರೋಜಾದೇವಿ ಕೆಲವು ಪ್ರಾಪರ್ಟಿಗಳು ಹರಾಜಿಗೆ ಬಂದು ಒಂದಲ್ಲ ಎರಡಲ್ಲ ಆ ಕಾಲದಲ್ಲೇ ಬಿ ಸರೋಜಾದೇವಿ ಬರೋಬ್ಬರಿ 60 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಿತ್ತು. ಒತ್ತಡದಿಂದ ಬಿ ಸರೋಜಾದೇವಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿತ್ತು. ಆ ಸಮಯದಲ್ಲಿ ಬಿ ಸರೋಜಾದೇವಿಗೆ ಬೆನ್ನೆಲುಬಾಗಿ ನಿಂತ ಈ ಒಬ್ಬರು ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳನ್ನು ಬಗೆಹರಿಸಿದ್ದೇ ಪತಿ ಶ್ರೀ ಹರ್ಷ. ಹೌದು, ವೃತ್ತಿ ಜೀವನದ ಆರಂಭದ ಹಂತದಲ್ಲೇ ಬಂದ ಸಂಭಾವನೆಯಿಂದ ಬಿ ಸರೋಜಾದೇವಿ ಪ್ರಾಪರ್ಟಿಗಳ ಮೇಲೆ ಹೆಚ್ಚು ಹೂಡಿಕೆ ಮಾಡಿದ್ರು. ಇನ್ಕಮ್ ಟ್ಯಾಕ್ಸ್ ಕಟ್ಟದ ಕಾರಣ ಮದ್ರಾಸ್ನಲ್ಲಿ ಬಿ ಸರೋಜಾದೇವಿ ಒಡೆತನದ ಪ್ರಾಪರ್ಟಿಯನ್ನ ಹರಾಜಿಗೆ ಹಾಕಲಾಗಿತ್ತು. ಸರೋಜಾದೇವಿ ಹೆಸರಿನಲ್ಲಿದ್ದ ಕೆಲ ಆಸ್ತಿಗಳು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇಲ್ ಮಾಡಿತ್ತು. ಇಷ್ಟು ವರ್ಷ ನಾನು ದುಡಿದಿದ್ದೆಲ್ಲ ಹೊರಟು ಹೋಗುತ್ತೆ ಅಂತ ಬಿ ಸರೋಜಾದೇವಿ ಕಂಗಾಲಾಗಿದ್ರು. ಆಗ ದಿಟ್ಟ ಹೆಜ್ಜೆ ಇಟ್ಟವರೇ ಪತಿ ಶ್ರೀ ಹರ್ಷ. ಹೌದು, ಇನ್ಕಮ್ ಟ್ಯಾಕ್ಸ್ ಸುಳಿಯಲ್ಲಿ ಸಿಲುಕಿದ್ದ ಪತ್ನಿ ಸರೋಜಾದೇವಿ ಅವರನ್ನ ಪಾರು ಮಾಡಲು ಆದಾಯ ತೆರಿಗೆ ಅಧಿಕಾರಿಗಳನ್ನ ದೆಹಲಿಯಲ್ಲಿ ಶ್ರೀ ಹರ್ಷ ನೇರವಾಗಿ ಭೇಟಿಯಾದರು. ಮೊದಲ ಚಿತ್ರದಿಂದ ಹಿಡಿದು ಅಲ್ಲಿಯವರೆಗೆ ನಟಿಸಿದ ಸಿನಿಮಾಗಳಿಗಾಗಿ ಸರೋಜಾದೇವಿ ಪಡೆದ ಸಂಭಾವನೆಯನ್ನೆಲ್ಲ ಆದಾಯ ತೆರಿಗೆ ಅಧಿಕಾರಿಗಳೊಂದಿಗೆ ಶ್ರೀ ಹರ್ಷ ಲೆಕ್ಕ ಹಾಕಿದ್ರು. ಕೊನೆಗೆ ಬಿ ಸರೋಜಾದೇವಿ 60 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತಾಯಿತು. ಆಗ ಸರೋಜಾದೇವಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದಿದ್ರೆ ನೀವು ದಾಳಿ ನಡೆಸುತ್ತಿದ್ದೀರಿ, ಅವರು ಬಹುಶಃ ಆತ್ಮಹತ್ಯೆಗೆ ಶರಣಾಗ್ತಿದ್ರು. ಹಲವು ತಾರೆಯರು ಇಂಥದ್ದೇ ಪರಿಸ್ಥಿತಿಯಲ್ಲಿದ್ದಾರೆ. ಯಾಕಂದ್ರೆ ತಾರೆಯರು ಮಿನುಗುವ ಅವಧಿ ತೀರಾ ಕಡಿಮೆ. ಅವಕಾಶಗಳು ಸಿಗದಿದ್ದಾಗ ಅವರ ಪಾಡು ಏಳತೀರ್ದು ಅಂತ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಶ್ರೀ ಹರ್ಷ ಮನವರಿಕೆ ಮಾಡಿದ್ರು. ಅದಕ್ಕೆ ಆದಾಯ ತೆರಿಗೆಯಲ್ಲಿ ಕೊಂಚ ಕನ್ಫೆಷನ್ ಕೊಡಲಾಯಿತು. ಮುಂದೆ ನಿಯಮಿತವಾಗಿ ಆದಾಯ ತೆರಿಗೆ ಕಟ್ಟುವಂತೆ ಅಧಿಕಾರಿಗಳು ಬಿ ಸರೋಜಾದೇವಿಗೆ ಸೂಚಿಸಿದ್ರು. ಹೌದು, ಸರೋಜಾದೇವಿ ಪತಿ ಶ್ರೀ ಹರ್ಷ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು. ಒಳ್ಳೆ ಕೆಲಸದಲ್ಲೂ ಇದ್ರು. ತನ್ನೆಲ್ಲ ಆಸ್ತಿ ಮುಟ್ಟುಗೋಲು ಆಗದಂತೆ ಹರ್ಷ ಸರೋಜಾದೇವಿ ಆತಂಕದಲ್ಲಿ ಇದ್ದಾಗ ಸಪೋರ್ಟ್ ಮಾಡಿದ್ರು. ಭವಿಷ್ಯದ ಬಗ್ಗೆ ಚಿಂತೆ ಯಾಕೆ, ನಮಗೆ ಯಾವುದೇ ದುರಭ್ಯಾಸ ಇಲ್ಲ, ಎಲ್ಲ ಆಸ್ತಿ ಹೋದ್ರೂ ಆತಂಕ ಬೇಡ, ನನಗೆ ಬರುವ ಸಂಬಳದಲ್ಲಿ ಇಬ್ರು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು ಎಂದು ಪತ್ನಿಗೆ ನಂಬಿಕೆ, ಧೈರ್ಯ ತುಂಬುತ್ತಿದ್ದಂತೆ ಶ್ರೀ ಹರ್ಷ. ಜೊತೆಗೆ ಆದಾಯ ತೆರಿಗೆ ಸಮಸ್ಯೆ ಬಗೆಹರಿದ ಮೇಲೆ ಸಿನಿಮಾ ಇರಲಿ ಬಿಡಲಿ, ತಿಂಗಳಿಗೆ ಒಂದಷ್ಟು ಆದಾಯ ಪಕ್ಕ ಬರುವಂತೆ ಬಿ ಸರೋಜಾದೇವಿಗೆ ದಾರಿ ಮಾಡಿಕೊಟ್ಟವರು ಶ್ರೀ ಹರ್ಷ ಅವರು. ತನ್ನ ಪತ್ನಿ ಯಾವಾಗಲೂ ಕಾರ್ನಲ್ಲೇ ಓಡಾಡಬೇಕು, ದೊಡ್ಡ ಬಂಗಲೆಯಲ್ಲೇ ಬದುಕಬೇಕು, ಬೇರೆ ತಾರೆಯರ ರೀತಿ ಸಂಕಷ್ಟಕ್ಕೆ ಸಿಲುಕಬಾರದು, ಸಹಾಯಕ್ಕಾಗಿ ಯಾರ ಮುಂದೆ ಕೈಚಾಚಬಾರದು, ಸರೋಜಾದೇವಿಯದ್ದು ಕೊಡುವ ಕೈ ಆಗಿರಬೇಕು ಎಂಬುದೇ ಶ್ರೀ ಹರ್ಷ ಅವರ ಆಸೆ ಆಗಿತ್ತು. ಅದಕ್ಕೆ ತಕ್ಕ ಹಾಗೆ ಶ್ರೀ ಹರ್ಷ ಕೆಲ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ ಸರೋಜಾದೇವಿ ಬದುಕಿಗೆ ಭದ್ರ ಬುನಾದಿಯನ್ನ ಹಾಕಿದ್ರು. ಪರಿಣಾಮ ಕೊನೆ ಹೆಸರಿರುವವರೆಗೂ ಬಿ ಸರೋಜಾದೇವಿ ಪತಿಯ ಆಸೆಯಂತೆ ರಾಯಲ್ ಹಾಗೆ ಬದುಕಿದ್ರು. ವೀಕ್ಷಕರ ನೋಡಿದ್ರಲ್ಲ, ಪತಿಯ ಸಹಾಯ ಎಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ. ಇನ್ಕಮ್ ಟ್ಯಾಕ್ಸ್ಗೆ ಬಲಿಯಾಗಿದ್ದಂತಹ ಸರೋಜಾದೇವಿ ಆತ್ಮಹತ್ಯೆಗೆ ಶರಣಾಗಬೇಕು ಅನ್ನುವಷ್ಟರಲ್ಲಿ ಪತಿಯ ಸಹಾಯ ನೆನೆದು ಪತಿಯ ಆಸೆಯಂತೆ ಇಲ್ಲಿಯವರೆಗೂ ಬದುಕಿ ರಾಯಲ್ ಆಗಿ ಜೀವನವನ್ನ ಸಾಗಿಸಿದ್ರು.
ಕೋಟ್ಯಾಂತರ ಕೋಟಿ ಅಭಿಮಾನಿಗಳನ್ನ ಹೊಂದಿರುವಂತಹ ಸರೋಜ ದೇವಿ ಅಷ್ಟೇ ಆಸ್ತಿಯನ್ನ ಕೂಡ ತನ್ನದಾಗಿಸಿಕೊಂಡಿದ್ರು. ಅವನ್ನೆಲ್ಲ ಕೂಡ ಉಳಿಸಿಕೊಂಡು ಇವತ್ತು ನಮ್ಮನ್ನೆಲ್ಲ ಆಗಲಿ ಇವತ್ತು ಬೇರೆ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ವೀಕ್ಷಕರೇ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.